ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಅತ್ಯದ್ಭುತವಾದ ಒಂದು ಚಲನಚಿತ್ರವನ್ನು ನೋಡ್ಕೊಂಡ್ಬಂದ್ವಿ. ಮಲಯಾಳಮಲ್ಲಿ ರಿಲೀಸ್ ಆದ ಗೋಲಾಮ್ ಅಂತ ಒಂದು ಫಿಲಮು. ಗೋಲಾಮ್ ಫಿಲಮು ಈಗ ಈ ಚಿತ್ರದ ಒನ್ಲೈನ್ ಸ್ಟೋರಿ ಬಂದುಬಿಟ್ಟು ಏನಪ್ಪ ಅಂತಂದರೆ, ಒಂದು ಕಂಪ್ನಿಯಲ್ಲಿ ನಡೆದಂಥ ಒಂದು MD ಏನಿದ್ದಾರಲ್ಲ, ಆ MD ಅವರು ತಮ್ಮ ಸ್ಟಾಫ್ಗಳಿಗೆ ಡ್ರಗ್ಸ್ ಮುಖಾಂತರ ಡ್ರಗ್ಸ್ಗಳನ್ನ ಸ್ವಲ್ಪ ಬಿಸ್ಕೆಟ್ ಮುಖಾಂತರ ಆಗಲಿ ಮತ್ತು ಸ್ಕ್ಯಾನಿಂಗ್ ಮೂಲಕ ಆಗಲಿ ಡ್ರಗ್ಸ್ಗಳನ್ನ ಸಪ್ಲೈ ಮಾಡ್ತಿರ್ತಾರೆ. ಅವರಲ್ಲಿ ಒಂದಲ್ಲ ಒಂದು ಕಾಯಿಲೆ ಬರ್ತಾನೆ ಇರುತ್ತೆ. ಆ ಕಾಯಿಲೆಗಳನ್ನು ಅವ್ರು ಹೇಗೆ ತಡೀತಾರೆ ಮತ್ತು MDನ ಹೇಗೆ ಸಾಯಿಸ್ತಾರೆ. ಫಸ್ಟ್ ಸೀನೇ MD ಸಾಯೋದು. MD ಸತ್ತ ನಂತರನೇ ನಡೆಯುವಂಥ ಘಟನೆಗಳು, MDನ ಯಾರು ಸಾಯಿಸಿ ಹೊಡೆದ್ರು, MD ಹೆಂಗೆ ಸಂತ ಅನ್ನೋದೇ ಚಿತ್ರದ ಕ್ಲೈಮ್ಯಾಕ್ಸು. ಮೂವಿ ಮಾತ್ರ ಬೇರೆ ಲೆವೆಲೇ ಇದೆ ಗುರು, ಸಖತ್ತಾಗಿದೆ. ಒಬ್ಬೊಬ್ಬರ ಪಾತ್ರನೂ ಬೇರೆ ಲೆವೆಲೇ ಇದೆ. ಡೈರೆಕ್ಟ್ರ್ ಮಾತ್ರ ಅದ್ಭುತವಾಗಿ ತಮ್ಮ ಕೆಲಸ ಮಾಡಿದ್ದಾರೆ. ಹೀರೋ ಪಾತ್ರ ಬಂದುಬಿಟ್ಟು ಪೊಲೀಸ್ ಅಧಿಕಾರಿಯಾಗಿ ಮಾಡಿದ್ದಾರೆ ಕೆಲಸ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಸ್ಟಾಫ್ಗಳು ಏನಿದ್ದಾರಲ್ಲ, ಒಬ್ಬೊಬ್ಬರು ಬೇರೆ ಲೆವೆಲೇ ಮಾಡಿದ್ದಾರೆ. ಒಬ್ಬೊಬ್ಬರು ಆ್ಯಕ್ಟಿಂಗ್ ಚಿಂದಿ ಸಖತ್ತಾಗಿದೆ. ಮೂವಿ ಯಾರು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಗೋಲಾಮ್ ಫಿಲಮ್ ಬಂದುಬಿಟ್ಟು OTTಯಲ್ಲಿ ಕನ್ನಡದಲ್ಲೂ ಕೂಡ ಡಬ್ ಇದೆ. ದಯವಿಟ್ಟು ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಹಾಗೆ OTT ಫಿಲ್ಮ್ಗಳನ್ನು ನೋಡಿ ಅಂತ ಹೇಳ್ತೀನಿ. ಮತ್ತು ಬೇರೆ ಬೇರೆ ಯಾವ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.